ಇವತ್ತು ನೀವು ಇಲ್ಲಿ ವಿಧಾನಸೌಧದಲ್ಲಿ ಹೋರಾಟ ನಡೆಸ್ತಿದ್ರೆ ಏನ್ ಹೇಳ್ತೀರಾ ಸರ್? ನಮ್ಮ ಕಚೇರಿಯ ಮುಂದೆ ತಿಂಗಳಿಗೊಂದ್ಸಾರಿ ಬಂದ್ ಮಾಡ್ತಾರೆ ಅವರು. ನಾವ್ ಅದಕ್ಕೆ ಪ್ರತಿರೋಧ ಮಾಡಿಲ್ಲ. ಯಾಕೆಂತಂದ್ರೆ ಅದನ್ನ ಸರ್ಕಾರ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತದೆ. ಆದ್ರೆ ಪದೇ ಪದೇ ಇದು ಮಾಡೋದು ಸರಿ ಇಲ್ಲ ಅಂತೇಳಿ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ಬೇಕು ಅಂತ ನಾವು ನಿನ್ನೆ ಅಲ್ಲಿ ಮಾಡ್ಲಿಕ್ಕೆ ಹೊರಟ್ವಿ. ಆದ್ರೂ ಪೊಲೀಸ್ನವರ ಅವರ ಒಂದು ರಿಕ್ವೆಸ್ಟ್ಗೆ ನಾವು ಬೆಲೆ ಕೊಟ್ಟು ಅವರ ಕಚೇರಿ ಮುಂದೆ ಹೋಗಿಲ್ಲ. ನಾವು ರೈಲ್ವೆ ಸ್ಟೇಷನ್ ಮುಂದೆ ಇದ್ದಾಗಲೇ ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರ ಅರೆಸ್ಟ್ ಮಾಡಿದ್ಮೇಲೆ ಅವರ ಕಸ್ಟಡಿಯಲ್ಲಿ ನಾವು ಇರುವಾಗ ಅವರ ಕಚೇರಿ ಮುಂದೆ ಹೋಗುವಾಗ ಮೊಟ್ಟೆಗಳಿಂದ ನಮ್ಮನ್ನ ದಾಳಿ ಮಾಡಿದ್ರು, ಇದು ಏನೋ ಲಾಠಿಗಳಿಂದ ದಾಳಿ ಮಾಡಿದ್ರು, ಆಮೇಲೆ ಗುದ್ದೋದು ಹೀಗೆ ಗೂಂಡಾಗಿರಿಯ ಪ್ರದರ್ಶನ ಮಾಡಿದ್ರು. ಇದನ್ನ ವಿರೋಧಿಸಿ ನಾವು ಕಮಿಷನರ್ ಅವರಿಗೆ ನಾವು ಕಂಪ್ಲೇಂಟ್ ಕೊಟ್ವಿ. ಅರೆಸ್ಟ್ ಮಾಡ್ತೀವಿ ಅಂತ ಕೇವಲ 5 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. 100-150 ಜನ ಇದ್ರು ಅವರು. ಆಮೇಲೆ ಮೊಟ್ಟೆಗಳಿಂದ ನಮಗೆ ಇದು ಮಾಡಿದ್ದಾರೆ. ಮೊಟ್ಟೆಗಳಿಂದ ಮಾಡಿದ್ದಾರೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಮಾನ ಮರ್ಯಾದೆ ಬಿಟ್ಟು ಮಾತಾಡ್ತಾರೆ. ನಾವು ಅವ್ರು ಹೊಡೆದ್ರು ಅದಕ್ಕೆ ನಾವು ಹೊಡೆದ್ವಿ. ಎಲ್ಲಿ ನಾವು ಮೊಟ್ಟೆ ತಂದಿದ್ವಾ? ನಮ್ದೇನು ಮೊಟ್ಟೆ ಅಂಗಡಿ ಇದೆಯಾ ನಮ್ಗೆ? ನೋಡಿ, ಕೆಪಿಸಿಸಿ ಇವಾಗ ಅರ್ಥವಾಯ್ತು, ಅದು ಕೋಳಿ ಫಾರಂ. ಅದು ಮೊಟ್ಟೆಗಳನ್ನ ಇಟ್ಕೊಂಡು ಆಮ್ಲೆಟ್ ಹಾಕಕ್ ತಂದಿರ್ತಾರೆ ಅವರು. ಇಲ್ಲ ಅಂತಂತಂದ್ರೆ ಅವರು ಈ ಕದ್ದು ಮಾಲ್ ಇದೆಯಲ್ಲ, ಮೊಟ್ಟೆಗಳು, ಮಕ್ಕಳಿಗೆ ಕೊಡುವ ಮೊಟ್ಟೆಗಳನ್ನೆಲ್ಲ ಕದ್ದು ಅವ್ರ ಕಚೇರಿಯಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಮೇಲೆ ಎಸೆದಿದ್ದಾರೆ. ರಾಜ್ಯದ ಶಾಸಕರ ಜೊತೆ ಹರಿಹರದ ಶಾಸಕರ ಮೇಲೂ ಕೂಡ ದಾಳಿಯಾಗಿತ್ತು. ಅವ್ರ ಮೇಲೇನೆ ಆಗಿದ್ದು. ನಾವು ಬಸ್ಸಲ್ಲಿ ಬಂದ್ವಿ, ಅವರು ಕಾರಲ್ಲಿ ಹಿಂದ್ಗಡೆನೆ ಬಂದ್ರು. ಬಂದ ತಕ್ಷಣ ಅವ್ರ ಮೇಲೆ ಆಗಿ ಅದರಿಂದಲೇ ಇವತ್ತು ಪ್ರಶ್ನೆ. ಸೆಂಟ್ರಲ್ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ, ಇನ್ನೂ ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ಏನ್ ಹೇಳ್ತೀರಾ ಸರ್? ನೋಡಿ, ಅವ್ರ ಪ್ರತಿಭಟನೆ ಅವ್ರು ಮಾಡ್ಕೊಳ್ಳಿ. ಈಗ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೀತಾ ಇಲ್ಲ, ತುಕಡೆ ಗ್ಯಾಂಗ್ಗಳ ಪ್ರತಿಭಟನೆ ನಡೀತಾ ಇದೆ. ಯಾರು ಈ ದೇಶದ ದ್ರೋಹದ ಕೆಲಸವನ್ನು ಮಾಡ್ತಾರೆ, ಈ ಅಂತವರ ಇದು ನಡೀತಾ ಇದೆ. ಅವರು ನೀಟ್ ಬಗ್ಗೆ ಮಾತಾಡಬೇಕು. 370 ಆರ್ಟಿಕಲ್ ತೆಗಿರಿ ಅಂದ್ಮೇಲೆ ಅರ್ಥ ಏನು? ಅದರಿಂದಾಗಿ ಇವತ್ತು ಅರ್ಥ ಮಾಡ್ಕೊಳ್ಬೇಕು, ಅವರೆಲ್ಲ ತುಕಡೆ ಗ್ಯಾಂಗ್ ಅಂತ. ನಾವು ರಾಹುಲ್ ಗಾಂಧಿ ಅವರು 15 ದಿನ ರಜಾ ಹಾಕಿ ಹೊರದೇಶಕ್ಕೆ ಹೋಗ್ತಾರೆ. ಅಲ್ಲಿ ತುಕಡೆ ಗ್ಯಾಂಗ್ಗಳ ಜೊತೆಯಲ್ಲಿ ಎಲ್ಲ ಮಾತುಕತೆ ಮಾಡ್ಕೊಂಡು ಇಲ್ಲಿ ಬಂದು ಪ್ರಾರಂಭ ಮಾಡ್ತಾರೆ.